ಸಂಸ್ಥೆಯ ಬಲವಾದಂತಹ ಅಧ್ಯಕ್ಷರಿಗೆ ಕೈ ಬೆರಳುಗಳನ್ನು ಮುಗುಳುಗಳನ್ನಾಗಿಸುತ್ತಾ, ಕಾರ್ಯದರ್ಶಿಗಳಿಗೆ ಮುಡಿವಾಗುತ್ತಾ, ಅಭ್ಯಾಗತ ಪ್ರಮುಖರೆಲ್ಲರಿಗೂ ಕೂಡ ಹೃದಯದಿಂದ ನಮಿಸುತ್ತಾ, ನಮ್ಮ ಜೊತೆ ಇರುವಂತಹ ಶ್ರೇಷ್ಠ ಕಲಾವಿದರವರನ್ನು ಪರಿಚಯಿಸುವಂತಹ ಮಹಾಭಾಗ್ಯಕ್ಕಾಗಿ ಸಂತಸ ಪಡ್ತಾ ಇದ್ದೇನೆ. ಕಲಾಚೇತನವಾಗಿ, ಕಲಾನಿಕೇತನವಾಗಿ, ಕಲಾ ಬ್ರಹ್ಮಾಂಡದ ಹಂಸವಾಹನವಾಗಿ, ನಾದ ವಾಂಗ್ಮಯದ ರಸದೌತಣವನ್ನು ನೀಡುತ್ತಾ, ಚಿರಂತನ ಕೀರ್ತಿಯ ಗಾನ ಬೃಂದಾವನವಾಗಿ, ಗಾನ ಭಾಮೆಯ ಅಮಲಾಭರಣವಾಗಿ, ಗಾನ ಕಲೆಯ ರಾಗಾಭಿವ್ಯಕ್ತಿಯ ವಿಸ್ತರಣವಾಗಿ, ರಸಭಾವಗಳ ರಂಗ ರಸಾಯನವಾಗಿ, ಅಸಾಧಾರಣ ಪ್ರತಿಭಾ ಪ್ರಭೆಯ ಚಿಗುರೊಡೆದ ಚಿತ್ಪ್ರಭಾನಂದದ ಹೂರಣವಾಗಿ, ಸೊಗ ಬಿಗುವಿನ ನೃತ್ಯ ಕಾಶಿಯ ಗಂಗಾವತರಣವಾಗಿ, ರಸಿಕ ಜನ ಮಂದಾರವಾಗಿ, ರಮ್ಯ ಸದ್ಗುಣ ಸಂಪನ್ನೆಯಾಗಿ, ವಿಮಲ ವಿಖ್ಯಾತಿಯ ಕಮಲ ಮನಸ್ಸಿನ ಕಮನೀಯ ರಮಣೀಯ ಶ್ರವಣೀಯ ಮನನೀಯ ಅಭಿನಯದ ಮಾನಸಿ, ಗುಣಗಂಭೀರೆಯಾಗಿ ಸುಮನಸ್ಸಿನ ಸುಹೃತ್ ಮಿಲನದಲ್ಲಿ, ಸಾರಸ್ವತ ಸಾನ್ನಿಧ್ಯದಲ್ಲಿ, ಸಹೃದಯರ ಸವಿನಯ ಧ್ಯಾನ ಮಿಲನದಲ್ಲಿ ಅವರನ್ನು ಸನ್ಮಾನಿಸಲು ಸಾದರ ಸಂತೋಷಿಸುತ್ತಿದ್ದೇವೆ. ಪರಮಗಾನ ರಮವನಧಿಯಾಗಿ, ಸಚ್ಚರಿತ ಮಾಧುರ್ಯದ ಸಚೇತನವಾಗಿ, ಪ್ರತಿಭಾ ಬ್ರಹ್ಮನ ಅನುರಕ್ತಿಯ ಅನುರಣನವಾಗಿ, ಪದ ಸೌಗಂಧಿಕೆಗಳ ಉದ್ಯಾನವಾಗಿ, ಛಾತ್ರವತ್ಸಲರಾದ ನನ್ನ ಗುರುಗಳಾದ ಮುರಳೀಧರ ಉಪಾಧ್ಯಾಯ ಶಾರದಾ ದಂಪತಿಯ ಮಗಳಾಗಿ, ಕೊಡವೂರು ಸುಧೀರ್ ರಾವ್ ಅವರ ಮನದನ್ನೆಯಾಗಿ, ಪ್ರತಿಭಾ ಖನಿ ಸುರಭಿಯ ಮಾತೆಯಾಗಿ, ನೃತ್ಯ ನಿಕೇತನ ಕೊಡವೂರು ಮೂಲಕ ಅನೇಕ ಶಿಷ್ಯರಿಗೆ ನೃತ್ಯ ಗುರುವಾದ ನಿಮಗೆ ಅರಿವೆಯೇ ಅರಿವು, ಅನ್ನ ಹಸು ಅಮೃತ ಅನಿತರ ಸಾಧಾರಣ. ಸಂಗೀತ ಮತ್ತು ಸಾಹಿತ್ಯ ಸರಸ್ವತಿ ಮಾತೆಯ ಎರಡು ಪವಿತ್ರ ಪಯೋಧರಗಳೆಂದು ಭಾವಿಸಿ ಅದರ ಅಮೃತಪಾನವನ್ನು ಮಾಡುತ್ತಾ, ನಾಟಕ, ನೃತ್ಯ, ಚಲನಚಿತ್ರ ರಂಗದಲ್ಲಿ ತಮ್ಮದು ಗರುಡ ಚೇತನದ ಗತಿಗಮನ. ಯೂಟ್ಯೂಬ್ ಮೂಲಕ ಯೂತ್ಗಳ ಮನ ಗೆದ್ದಿರುವಂಥ ತಾವು ಆಕಾಶವಾಣಿ ಹಾಗೂ ದೂರದರ್ಶನ ಕಲಾವಿದೆಯೂ ಹೌದು. ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದಂತಹ ಕಾಂತಾರದ ಕಮಲಕ್ಕನಾಗಿ, ರಿಸರ್ವೇಷನ್, ಅಮ್ಮನ ಮನೆ, ಬಾನಾಡಿ, ರಮ್ಯ ಚಿತ್ರಕಾಲ ಎಲ್ಲದರಲ್ಲಿಯೂ ತಮ್ಮ ಅಭಿನಯ ದೃಶ್ಯ ಕಾವ್ಯವು. ಸೌಜನ್ಯ, ಸೌಶೀಲ್ಯ, ಸೌಮನಸ್ಸುಗಳನ್ನೇ ಸಂಸಾರವಾಗಿರಿಸಿಕೊಂಡು ಕರ್ತವ್ಯದಲ್ಲಿ ಶರದಿ ಗಂಭೀರರಾಗಿ, ಸ್ನೇಹಪೂರರಾಗಿ ತಮ್ಮನ್ನು ನೆಚ್ಚಿಕೊಂಡ, ಒಪ್ಪಿಕೊಂಡ, ಅಪ್ಪಿಕೊಂಡ ಸುಮನಸ ಸಂಸಾರ ಹಲವಾರು. ವಿನಯಾವತಾರವಾಗಿ ಮಗು ಬಗೆಯ ಮನಸ್ಸನ್ನು ಹೊಂದಿರುವಂತಹ ತಾವು ಸಂಸ್ಕಾರ ಭಾರತೀಯ ಭಾಗ್ಯ ಬೃಂದಾವನವಾಗಿ, ಶ್ರುತಿ ಸುಮದ ಮಧುವ ನೀಂತಿದ ಗೇಣದ ಅಲರ್ವಕ್ಕಿಯಾಗಿ, ಭವ್ಯ ಗುಣಯುತ ಭಾವ ಸರಸ ವಾರಿಧಿಯಾಗಿ, ಭಾವಗೀತೆಗಳಿಗೆ ಮೈಯಾಗಿ, ನವರಸಗಳ ಧ್ವನಿಯಾಗಿ, ಅಭಿನಯದ ಗಣಿಯಾಗಿ, ನೃತ್ಯ ವಿಲಾಸದ ಮಣಿಯಾಗಿ, ಆ ಕ್ಷೇತ್ರದ ಹಿಡಿತ ಬಿಡಿತಗಳ ಬಿಚ್ಚಿಡುವ ನುಡಿಯಾಗಿ, ಉಡುಪಿ ಕೊಡವೂರಿನ ಮುಡಿಯಾಗಿ, ಮಗು ಮಾತಿಗೆ ಬಿಡಿ ಬಿಡಿಯಾಗಿ, ಚೆಲು ನಗುವಿನ ಗುಡಿಯಾಗಿ, ಒಣಗಿದ ಒಡಲನ್ನು ರಸದ ಕಡಲಾಗಿಸುವ, ಮುರುಟಿ ಕರಟಿದ ಕರುಳನ್ನು ಮಲ್ಲಿಗೆ ಅರಳಾಗಿಸುವ, ಸೊಗ ಸಂತಸದ ಸೊಗೆಯುಣಿಸುವ ಮಾನಸಿ ಸುಧೀರ್. ವಾಣಿ ನಲಿವಳು ರಸನದಲ್ಲಿ, ಬಗೆಗಾಣುವಳು ದಿಟಮತಿ ಮಯೂರದ ಬಾನೆಯಲ್ಲಿ ರಂಜಿಸುತ್ತಾ ನಿಮ್ಮೊಳು ಪ್ರಾಣ ಧರಿಸಿ, ಪೊಗಳಳು ಅಸದಳ ಮಂಗಲತ್ವವೇ ಸೊಗೈಸುವ ನಿಮ್ಮಮಲ ಕಾರ್ಯದ ಬಯಗೆ ಬಣ್ಣಿಸಲರಿದು, ಸಾವಿರ ನಾಲಿಗೆಯ ಮಹಾಶೇಷನಿಗೂ ವರ್ಣಿಸಲಸದಳವಾದ ತಮ್ಮ ವಿರಾಟ ವ್ಯಕ್ತಿತ್ವವನ್ನು ಈ ಕಿರುನಾಲಿಗೆಯ ವಾದ್ಯರಾಜ ನಿರ್ದಿಷ್ಟ ಸಮಯದೊಳಗೆ ಹೇಗೆ ಹೇಳಿ ಮುಗಿಸುವುದು? ಒಂದಿಷ್ಟನ್ನು ಹಾರಿ ಹಾರಿ ಹೇಳುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಈ ಸಂಸ್ಥೆಯಲ್ಲಿ ಚೈತನ್ಯವನ್ನು ಅಂತರ್ಯಾಮಿ ಆಗಿರಿಸಿದ ಈ ಚೇತನದ ನಡುವೆಯಲ್ಲಿ ಇಲ್ಲಿಗೆ ಬಂದು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತಹ ನಿಮಗೆ ಅಭಿನಯ ಶಂಕರಿ ಎನ್ನುವಂತಹ ಪದ ಪುಷ್ಪಾಂಜಲಿಯನ್ನಿತ್ತು ಸುಕೃತ ಭಾಜನರಾಗುವ ಹಿರಿಯಾಸೆ ನಮ್ಮದು. ಶಂ ಕರೋತಿ ಇತಿ ಶಂಕರ ಅಂತ ಈಶ್ವರನನ್ನು ವರ್ಣಿಸುತ್ತಾರಂತೆ. ಶಂ ಎಂದರೆ ಶುಭ ಎಂದರ್ಥ. ಮಕ್ಕಳ ಮಗು ಮನಸ್ಸಿಗೆ ಶುಭವನ್ನು ನೀಡುವಂತಹ ಮಗು ಮಾತಿನ ಮೂಲಕವೇ ಎಲ್ಲರ ಹೃದಯ ಸಾಮ್ರಾಜ್ಯದಲ್ಲಿ ಸ್ಥಾನ ಪಡೆದಂತಹ ಕಲಾವಿದೆಯಾಗಿ, ಅಭಿನಯ ಶಂಕರಿಯಾಗಿ, ನಗೆಯ ಮಲ್ಲಿಗೆಯಾಗಿ, ಸೊಗದ ಚಂದ್ರಿಕೆಯಾಗಿ, ಬಿಗೆ ಒಡೆದು ಚಿರಕಾಲ ಬಾಳಿ ಎನ್ನುವಂಥ ಹರಕೆ ಹಾರೈಕೆಯೊಂದಿಗೆ ಗೌರವಿಸಿ, ಗೌರವಾದರ ಪ್ರಣಾಮಗಳ ತುಲಾಭಾರದೊಂದಿಗೆ ಅಭಿನಯ ಶಂಕರಿ ಎನ್ನುವಂತಹ ಬಿರುದನ್ನಿತ್ತು ನಮ್ಮ ಸಂಸ್ಥೆಯ ಕಲಾ ಪೋಷಕರು, ಕಲಾರಾಧಕರು, ಕಲಾಪ್ರಿಯರು ಆಗಿರುವಂತಹ ಅಧ್ಯಕ್ಷರಾದಿಯಾಗಿ
ಅವರಿಗೆ ಹಿಮ್ಮೇಳವಾಗಿ ನಿಂತು ಆ ದರ್ಶನ ಸುಧಾಪಾನದಿಂದ ಯಥಾಶಕ್ತಿಯಾಗಿ ತುಷ್ಟಿಯನ್ನು ಪುಷ್ಟಿಯನ್ನು ಶುದ್ಧಾ ಭಕ್ತಿಯಿಂದ ಸದಾ ತೊಡಗುತ್ತಿರುವಂತಹ ಕಾರ್ಯದರ್ಶಿಗಳಾದ ಶ್ರೀಮತಿ ರಶ್ಮಿತಾ ಜೈನ್ ಅವರ ಜೊತೆ ಸೇರಿರುವಂತಹ ಎಲ್ಲ ಕಲಾದ್ಯುಮಣಿಗಳು ಮಾನಸಿ ಸುಧೀರ್ ಅವರನ್ನು ಗೌರವಿಸಬೇಕು, ಅಭಿನಂದಿಸಬೇಕು, ಅಭಿವಂದಿಸಬೇಕು. ಭೂಯೋ ಭೂಯೋ ನಮಾಮ್ಯಹಂ.